ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಯಾವ ಥರ ಈಗ ಯಾರೆಲ್ಲ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಎರಡೂ ಕ್ರಿಯೇಟ್ ಮಾಡ್ತೀರಾ ಅವರಿಗೆ ಕಷ್ಟ ಆಗಬಾರ್ದಲ್ವಾ. ಸೊ ಈಗ ನೀವು ಏನು ಲಾಂಗ್ ವಿಡಿಯೋನ ಮಾಡಿರ್ತೀರಾ ಅದರಲ್ಲೇ ತೆಗೆದು ನೀವು ಶಾರ್ಟ್ ವಿಡಿಯೋನ ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ಸಿಂಪಲ್ ಪ್ರಾಸೆಸ್ಸಲ್ಲಿ. ಸೊ ಇದರಲ್ಲಿ ನಿಮ್ಮದು ಬಂದುಬಿಟ್ಟು ಟೈಮ್ನೂ ವೇಸ್ಟ್ ಆಗೋಲ್ಲ, ನೀವು ಬೇಗ ಕ್ರಿಯೇಟ್ ಮಾಡ್ಕೋಬೋದು. ಒಂದು 10 ಮಿನಿಟ್ಸ್ ಹಿಡಿಯುತ್ತೆ. ಬೇಗ ನೀವು ಲಾಂಗ್ ವಿಡಿಯೋನೂ ಮಾಡೋಕ್ಕೆ, ಶಾರ್ಟ್ ವಿಡಿಯೋನೂ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಈಗ ನೀವು ಯಾವ ಥರ ಮಾಡ್ಬೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲಾಂಗ್ ವಿಡಿಯೋದಿಂದನೇ ಶಾರ್ಟ್ ವಿಡಿಯೋ ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಈಗ ಲಾಂಗ್ ವಿಡಿಯೋ ಪೋಸ್ಟ್ ಮಾಡಾದಮೇಲೆ ಅದೇ ಲಾಂಗ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋನ ನೀವು ಯಾವ ಥರ ಮಾಡ್ಬೋದಂತ. ಆ್ಯಂಡ್ ಹಾಗಾಗಿ ರಿಯೂಸ್ ಕಾಂಟೆಂಟ್ನು ನಿಮಗೆ ಬರಲ್ಲ. ನೀವು ಈಸಿಲಿ ಬಂದುಬಿಟ್ಟು ಇಲ್ಲಿ ವಿಡಿಯೋನ ಪೋಸ್ಟ್ ಮಾಡ್ಬೋದು. ಡೈಲಿ ಒಂದೊಂದು ಶಾರ್ಟ್ ವಿಡಿಯೋ ಪೋಸ್ಟ್ ಮಾಡ್ಬೋದು, ಒಂದೊಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಲಾಂಗ್ ವಿಡಿಯೋದಲ್ಲಿ ವಾಚ್ ಟೈಮ್ ಅವರ್ ಸಿಗುತ್ತೆ, ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ನಮಗೆ ಶಾರ್ಟ್ ವಿಡಿಯೋ ಹಾಕೋದ್ರಲ್ಲಿ ಏನು ಪ್ರಯೋಜನ ಅಂದರೆ ಬೇಗ ನಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ಓಕೆನಾ. ಶಾರ್ಟ್ ವಿಡಿಯೋ ಅಟ್ಲೀಸ್ಟ್ ಒಂದಾದರೂ ಹಾಕಿ ಒನ್ ಡೇಗೆ. ನೀವು ಏನು ಲಾಂಗ್ ವಿಡಿಯೋ ಹಾಕಿರ್ತೀರಾ ಅದರದ್ದೇ ಶಾರ್ಟ್ ವಿಡಿಯೋನ ಒಂದಾದರೂ ಹಾಕಿ. ಓಕೆನಾ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಇನ್ಶಾರ್ಟ್ ಅಪ್ಲಿಕೇಶನ್. ಓಕೆನಾ. ಎಲ್ಲರೂ ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆಯಲ್ಲ, ನ್ಯೂ ಆಪ್ಷನ್ ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು ನಿಮಗೆ. ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ನೀವು ಯಾವುದು ಲಾಂಗ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋನ ಎಡಿಟ್ ಮಾಡಬೇಕು ಅದನ್ನು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ವಿಡಿಯೋನ ಬಂದುಬಿಟ್ಟು ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಒಂದು ಸಲ ಕೇಳ್ಕೊಳ್ಳಿ ಇದನ್ನು ವಾಯ್ಸು. ಇದರಲ್ಲಿ ನಮಗೆ ಏನು ದೊಡ್ಡ ಕೆಲಸ ಏನಿಲ್ಲ ಗೈಸ್, ಜಸ್ಟ್ ನಾವು ಇದರಲ್ಲಿ ಕಟ್ ಹಾಕಬೇಕು. ಏನೇನು ಮೇನ್ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ನ ನಾವು ಒಂದು ಜೋಡಿಸ್ಬೇಕು. ಅವೆಲ್ಲ ಕಟ್ ಮಾಡಿಬಿಟ್ಟು ಜಸ್ಟ್ ಮೇನ್ ಪಾಯಿಂಟ್ಸ್ ಏನಿದ್ದಾವೆ ಅದನ್ನು ಮಾತ್ರ ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿ ಸಿಂಪಲಿ ಡಿಲೀಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಡಿಲೀಟ್ ಆಗುತ್ತೆ. ಓಕೆನಾ. ಸೊ ನೋಡಿ ಈ ಥರ ನಿಮಗೆ ಶೋ ಆಗುತ್ತೆ. ಸೊ ನಾವು ಫಸ್ಟ್ ಇದನ್ನು ಏನು ಮಾಡೋಣ, ಇದು ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಫಸ್ಟ್ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ರೇಷ್ಯೋನ ಇದ್ರದ್ದು. ಓಕೆನಾ. ಇಲ್ಲಿ 9:16 ಸೆಲೆಕ್ಟ್ ಮಾಡಿದರೆ ಅದು ರೀಲ್ಸು, ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲದಕ್ಕೂ, ಯೂಟ್ಯೂಬ್ಗೂ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ನಿಮಗೆ 9:16. ಆ್ಯಂಡ್ 4 ಇಷ್ಟಿಲ್ಲ 1:1 ಬಂದುಬಿಟ್ಟು ನಿಮಗೆ ನೀವು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ನೀವು ಎಲ್ಲದರಲ್ಲೂ ಬೇಕಿದ್ದರೆ ಪೋಸ್ಟ್ ಮಾಡ್ಕೋಬೋದು. ನಿಮ್ಮದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲೂ, ನಿಮ್ಮದು ಇನ್ನೊಂದೇನಿದೆ ಯೂಟ್ಯೂಬಲ್ಲಿ. ಓಕೆನಾ. ಎಲ್ಲದರಲ್ಲೂ ಬಂದುಬಿಟ್ಟು ಪೋಸ್ಟ್ ಮಾಡ್ಕೋಬೋದು. ಅದಾದಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 9:16 ಸೆಲೆಕ್ಟ್ ಮಾಡಾದಮೇಲೆ ಇದನ್ನು ಈ ಥರ ಫುಲ್ ಝೂಮ್ ಮಾಡ್ಕೊಳ್ಳಿ. ಫುಲ್ ನಮಗೆ ಸ್ಕ್ರೀನಲ್ಲಿ ಫುಲ್ ಬರೋ ಥರ ಝೂಮ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಝೂಮ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ನಾವು ಈಗ ಪಾರ್ಟ್ಸ್ಗಳನ್ನ ಕಟ್ ಮಾಡ್ತಾ ಹೋಗೋಣ. ಓಕೆನಾ. ಈಗ ನಮಗೆ ಮೇನ್ ಏನು ಪಾರ್ಟ್ಸ್ ಇದೆ ಅದನ್ನು ಬೇಕು. ಓಕೆನಾ. ಈಗ ನೀವು 1 ಮಿನಿಟ್ಗಿಂತ ಕಮ್ಮಿ ಇಷ್ಟು ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕು. ಓಕೆನಾ. ಈಗ ಮೇನ್ ಪಾರ್ಟ್ಸ್ ಏನಿದೆ, ಈಗ ನಾವು ವಿಡಿಯೋದಲ್ಲಿ ಮೇಯ್ನಾಗಿ ನಾವು ಏನದ್ರ ಬಗ್ಗೆ ಮಾತಾಡಿದ್ದೀವಿ ಅದನ್ನು ನಾವು ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀವಿ, ಲಾಸ್ಟಲ್ಲಿ ಏನಾದ್ರ ಬಗ್ಗೆ ಹೇಳಿದ್ದೀವಿ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಯಾವ ಥರ ಅಂತ ನಾನು ನಿಮಗೆ ವಿಡಿಯೋ ಲಾಸ್ಟಲ್ಲಿ ಒಂದು ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ. ಈಗ ನಾನು ಕಟ್ ಮಾಡ್ತಾ ಹೋಗ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಗೈಸ್ ನಿಮ್ಮ ಟೈಮ್ನು ಸೇವ್ ಆಗುತ್ತೆ. ಓಕೆನಾ ಗೈಸ್. ಈ ಥರ ಮಾಡೋದ್ರಿಂದ ನಿಮ್ಮ ಟೈಮ್ ಬಂದುಬಿಟ್ಟು ತುಂಬ ಸೇವ್ ಆಗುತ್ತೆ. ಆ್ಯಂಡ್ ನೀವು ಈಸಿಲಿ ಬಂದುಬಿಟ್ಟು ಈ ಥರ ಶಾರ್ಟ್ ವಿಡಿಯೋ ಒಂದು ಮಾಡ್ಬೋದು, ಲಾಂಗ್ ವಿಡಿಯೋ ಒಂದು ಮಾಡ್ಬೋದು. ಓಕೆನಾ. ಈ ಥರ ಈಸಿಲಿ ನೀವು ಶಾರ್ಟ್ ವಿಡಿಯೋ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಲಾಂಗ್ ವಿಡಿಯೋಸ್ ಮಾಡಿದ್ರೆ ನಿಮಗೆ ವಾಚ್ ಟೈಮ್ ಅಂತೂ ಗೇನ್ ಆಗೇ ಆಗುತ್ತೆ. ಅದೇ ಥರ ಶಾರ್ಟ್ ವಿಡಿಯೋ ಮಾಡಿದರೆ ನಿಮಗೆ 100% ಸಬ್ಸ್ಕ್ರೈಬರ್ಸ್ ಬೇಗ ರ್ಯಾಪಿಡ್ಲಿ ಗೇನ್ ಆಗುತ್ತೆ. ಇದನ್ನು ನಾನೇ ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ. ಇಲ್ಲಿ ಮೇನ್ ಪಾರ್ಟ್ಸ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಇದು ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಿ ಪಾರ್ಟ್ಸ್ಗಳನ್ನ ಜೋಡಿಸ್ಕೋಬೇಕು. ಓಕೆನಾ. ನಾವು ಮೇನಾಗಿ ಏನು ಹೇಳಿದ್ದೀವಿ ಅಂತ. ಇದನ್ನು ನಾನು ನಿಮಗೆ ನನ್ನ ಯೂಟ್ಯೂಬ್ ವಿಡಿಯೋ, ಲಾಂಗ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ಥರ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತ. ಓಕೆನಾ. ಈ ವಿಡಿಯೋ ನಾನು ನಿನ್ನೆ ಅಷ್ಟೇ ಪೋಸ್ಟ್ ಮಾಡಿದ್ದೆ. ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ. ಈ ಥರ ನಿಮಗೆ ಜಸ್ಟ್ ಸ್ಪ್ಲಿಟ್ಟು ಮತ್ತು ಡಿಲೀಟ್ ಮಾಡಬೇಕು. ಓಕೆನಾ ಗೈಸ್. ಜಸ್ಟು ಇಲ್ಲಿ ಚೆಕ್ ಮಾಡಿಬಿಟ್ಟು ಪ್ಲೇ ಮಾಡಿ ನೋಡಿ ಒಂದು ಸಲ. ಪ್ಲೇ ಮಾಡಿ ನೋಡಿಬಿಟ್ಟು ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಸ್ಪ್ಲಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ಪ್ಲಿಟ್ ಆಗುತ್ತೆ. ಈ ಕಡೆ ಸೈಡಿಂದು ಪಾರ್ಟ್ ಬೇಕಿದ್ರೆ ನೀವು ಡಿಲೀಟ್ ಮಾಡ್ಕೋಬೋದು. ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಓಕೆನಾ. ಈ ಥರ ಪ್ಲೇ ಮಾಡಿ ನೋಡಿ, ಎಲ್ಲಿಂದ ನಿಮಗೆ ಕಟ್ ಮಾಡಬೇಕು ಅಲ್ಲಿಗೆ ಪ್ಲೇನ ಸ್ಟಾಪ್ ಮಾಡಿ.
ಪ್ಲೇ ಬಟನ್ನ ಸ್ಟಾಪ್ ಮಾಡಬೇಕು. ಓಕೆನಾ ಗೈಸ್? ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ, ಸೊ ಎಲ್ಲಿಂದ ಮಾಡಬೇಕಂತ. ಓಕೆನಾ ಗೈಸ್? ನೀವು ಒಂದು ಸಲ ಮಾಡೋದು ಕಲ್ತ್ಕೊಂಡ್ರೆ ಮತ್ತೆ ನಿಮಗೆ ತುಂಬಾ ಈಸಿ ಆಗಿಬಿಡುತ್ತೆ. ನೀವು ಈಸಿಯಾಗಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು ಲಾಂಗ್ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋನ. ಓಕೆನಾ? ಇದನ್ನು ಒಂದು ಸಲ ಕಲ್ತ್ಕೊಳ್ಳಿ ನೀವು, ಮತ್ತು ನೀವು ಈಸಿಯಾಗಿ ಬಂದುಬಿಟ್ಟು ಮಾಡ್ಕೋಬೋದು ನಿಮ್ಮ ವಿಡಿಯೋನ. ಓಕೆನಾ? ಲಾಂಗ್ ವಿಡಿಯೋದಿಂದ ಶಾರ್ಟ್ ವಿಡಿಯೋನ ನೀವು ಮಾಡ್ಕೋಬೋದು. ಓಕೆನಾ ಗೈಸ್? ನಾನು ಚೆಕ್ ಮಾಡ್ತಾಯಿದ್ದೀನಿ ಒಂದು ಸಲ, ನೀವು ಇದೇ ಥರ ಚೆಕ್ ಮಾಡಿ. ಓಕೆನಾ? ಓಕೆ, ಇಲ್ಲಿಗೆ ನಾನು ಒಂದು ಸಲ ಸ್ಟಾಪ್ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ಪ್ಲೇ ಮಾಡ್ತೀನಿ. ಓಕೆನಾ? ಮತ್ತು ಇದನ್ನು ಒಂದು ಸ್ವಲ್ಪ ನೀವು ಕಟ್ ಮಾಡೋದು ನೀವು ಕಲ್ತ್ಬಿಟ್ರೆ ಗೈಸ್, ನಿಮ್ಮದು ಬೇಸಿಕ್ ಏನು ಎಡಿಟಿಂಗ್ ಇರುತ್ತೆ ಅದು ನೀವು ಕಲ್ತಂಗೆ ಫುಲ್ಲು. ಕಟ್ ಮಾಡೋದು ಫಸ್ಟು ನೀವು ಕಲ್ತ್ಕೊಳ್ಳಿ. ಎಡಿಟಿಂಗಲ್ಲಿ ಮೇಯ್ನ್ ಬಂದುಬಿಟ್ಟು ನಾವು ಸ್ಪ್ಲಿಟ್ ಟ್ರಿಮ್ ಏನು ಮಾಡ್ತೀವಿ ಅದನ್ನು ನಾವು ಫಸ್ಟು ಕಲ್ತ್ಕೋಬೇಕು ಬೇಸಿಕ್ ಎಡಿಟಿಂಗಲ್ಲಿ. ಇದನ್ನು ನೀವು ಕಲ್ತ್ಕೊಂಡ್ರೆ ಈಸಿಲಿ ನೀವು ಎಡಿಟ್ನ ಮಾಡ್ಬೋದು. ಮಿಕ್ಕಿದ್ದೆಲ್ಲ ಅದೇ ಬಂದುಬಿಡುತ್ತೆ. ಓಕೆನಾ? ಈ ಎಡಿಟಿಂಗ್ ಏನು ದೊಡ್ಡ ವಿಷಯ ಏನಲ್ಲ ಗೈಸ್. ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ, ನೀವು ನೋಡಿಬಿಟ್ಟು ಈಸಿಲಿ ಡೈಲಿ ಒಂದೊಂದು ವೀಡಿಯೋ ನೋಡಿಬಿಟ್ಟು ಈಸಿಯಾಗಿ ನೀವು ಎಡಿಟಿಂಗ್ನ ಮಾಡೋದು ಕಲಿಬೋದು. ಓಕೆನಾ? ತುಂಬ ವೀಡಿಯೋಸ್ ಸಿಗ್ಬಿಡುತ್ತೆ ನಿಮಗೆ ಯೂಟ್ಯೂಬಲ್ಲಿ. ಈಗ ಏನೂ ಸಿಗಲ್ಲ ಅಂತ ಇಲ್ಲ, ಯೂಟ್ಯೂಬಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ಇದು ಸಿಗಲ್ಲ ಅಂತ ಇಲ್ಲ, ನಿಮಗೆ ಕಲಿಯೋಕ್ಕೆ ಎಲ್ಲನೂ ಸಿಗುತ್ತೆ. ನೀವು ಕಲಿಬೇಕಷ್ಟೇ ಮನ್ಸು ಮಾಡಿಬಿಟ್ಟು. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಎಲ್ಲ ವೀಡಿಯೋ ನಾನು ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಜೋಡಿಸಿದ್ದೀನಿ. ನಿಮಗೆ ಲಾಸ್ಟಲ್ಲಿ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೇನೆ, ನೀವು ನೋಡ್ಕೊಳ್ಳಿ ಯಾವ ಥರ ಅಂತ. ಒಂದು ಸಲ ನಾನು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಓಕೆನಾ ಗೈಸ್? ಸೊ ಈಗ ನಾನು ಈ ಪಾಯಿಂಟಿಗೆ ಬರ್ತೀನಿ. ಇಲ್ಲಿಂದ ನೋಡಿ ನಾನು ಪ್ಲೇ ಮಾಡಿ ಒಂದು ಸಲ ನೋಡ್ತಾ ಇದ್ದೀನಿ ಎಲ್ಲಿವರೆಗೂ ನನಗೆ ಕ್ಲಿಪ್ ಬೇಕು ಅಂತ. ಅದೇ ಆ ಲಾಂಗ್ ವೀಡಿಯೋದಲ್ಲಿ ಜಸ್ಟ್ ಕ್ಲಿಪ್ಸ್ನ ನೀವು ಯೂಸ್ ಮಾಡಬೇಕು, ಆ ಫುಲ್ ವೀಡಿಯೋ ಕಂಪ್ಲೀಟ್ ಆಗೋ ಥರ. ಓಕೆನಾ? ಸೊ ಆಲ್ಮೋಸ್ಟ್ ಡನ್ ಆಗಿದೆ ನೋಡಿ. ನಾನು ಎಲ್ಲ ಕ್ಲಿಪ್ಸ್ನ ಸರಿಯಾಗಿ ಕಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಲ ನೀವು ಕೇಳ್ಕೊಳ್ಳಿ. ಸೊ ನೀವು ನೋಡಿದ್ರಲ್ಲ, ಕೇಳಿದ್ರಲ್ಲ ಗೈಸ್ ಯಾವ ಥರ ಅಂತ. ಸೇಮ್ ಇದೇ ಥರ ನೀವು ಬಂದುಬಿಟ್ಟು ವೀಡಿಯೋನ ಕಟ್ ಮಾಡ್ಕೊಳ್ಳೋದು. ಓಕೆನಾ? ಪಾರ್ಟ್ಸ್ಗಳನ್ನ ಕಟ್ ಮಾಡಿಕೊಂಡು ಈ ಥರ ನೀವು ನಿಮ್ಮ ಶಾರ್ಟ್ ವೀಡಿಯೋಗೆ ಯೂಸ್ ಮಾಡ್ಕೋಬೋದು. ಓಕೆನಾ? ಆ್ಯಂಡ್ ನಿಮಗೆ ನಾನು ಸ್ಟಿಕ್ಕರ್ಸ್ ಯಾವ ಥರ ಆ್ಯಡ್ ಮಾಡೋದು ಇಲ್ಲಿ ನೀವು ಮಧ್ಯದಲ್ಲಿ ವೀಡಿಯೋಸಲ್ಲಿ ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ PIP ಅಂತ ಇದೆಯಲ್ಲ, ಅದರಲ್ಲೂ ಕೂಡ ನೀವು ಯಾವುದಾದ್ರೂ ಫೋಟೋಸ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸ್ಟಿಕ್ಕರಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಸ್ಟಿಕ್ಕರ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಸಿಂಪಲ್ ಇಲ್ಲಿ ಸ್ಟಿಕ್ಕರ್ ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಸ್ಟಿಕ್ಕರ್ ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ತುಂಬ ಇಲ್ಲ ನೀವು ಸ್ಟಿಕ್ಕರ್ ಬೇಡವಾ, ಫೋಟೋ ಬೇಕಾ, ಇಲ್ಲೇ ಒಂದು ಆಪ್ಷನ್ ಕಾಣಿಸ್ತಿತ್ತಲ್ಲ ಆ ಕಡೆ ಫೋಟೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಯೂಸ್ ಮಾಡ್ಕೋಬೇಕು. ನಾನು ಸಿಂಪಲಿ ಈಗ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ನೀವು ಇದು ಬೇಕಿದ್ದರೆ ಫುಲ್ ವೀಡಿಯೋದಲ್ಲೂ ಇದನ್ನು ಎಳ್ಕೊಂಡೋಗಿ ಇರಿಸ್ಕೋಬೋದು. ಇಲ್ಲ ಸ್ವಲ್ಪ ಹೊತ್ತಿಗೆ ಬೇಕಂದರೆ ಅಲ್ಲಿವರೆಗೂ ನೀವು ಬಿಡ್ಬೋದು. ಈ ಸ್ಟಿಕ್ಕರ್ ಆ್ಯಡ್ ಮಾಡಿದ್ಮೇಲೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಫೆಕ್ಟ್ಸ್ದು ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ನಿಮಗೆ ಇಲ್ಲಿ ನಾನು ನಿಮಗೆ ಏನೇನು ಎಫೆಕ್ಟ್ಸ್ ಸಿಗುತ್ತೆ ಎಲ್ಲ ಹೇಳ್ತೀನಿ ನೋಡಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಹೋಗಿದರೆ ಇಲ್ಲಿ ಎಫೆಕ್ಟ್ಸ್ ಇದೆಯಲ್ಲ ಗೈಸ್, ಇದನ್ನು ನೀವು ಒಂದೊಂದಾಗಿ ಚೆಕ್ ಮಾಡಿ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಆ್ಯಂಡ್ ಈ ಎಫೆಕ್ಟ್ಸು ಸುಮಾರು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಯಾರೆಲ್ಲ ರೋಸ್ಟ್ ವೀಡಿಯೋಸ್ ಮಾಡ್ತೀರಾ ಅವ್ರಿಗೆಲ್ಲ ಇಲ್ಲಿ ಎಫೆಕ್ಟ್ಸ್ಗಳು ಸಿಗುತ್ತೆ. ಆ್ಯಂಡ್ ಗೈಸ್ ಯಾರೆಲ್ಲರಿಗೂ ಈಗ ಏನಾದರೂ ಒಂದು ಫೋಟೋ ಹಾಕ್ಬಿಟ್ಟು ಆ ಕ್ಲಿಪ್ನ ಯೂಸ್ ಮಾಡಬೇಕಂದ್ರೆ ಯಾವ ಥರ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಬೆಲ್ಲು, ಆಮೇಲೆ ಬಬಲ್ಲು ಎಫೆಕ್ಟು, ಇಲ್ಲಿ ನಾನೊಂದು ಸಲ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಇದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನೋಡಿ ಈ ಥರ. ಸೊ ನೋಡಿದ್ರಲ್ಲ ಗೈಸ್, ಈ ಎಫೆಕ್ಟ್ಸು ಮ್ಯೂಸಿಕ್ ಮೇಲೆ ಹೋಗ್ಬಿಟ್ಟು ಎಫೆಕ್ಟ್ಸ್ ಮೇಲೆ ಹೋಗಿ ಎಫೆಕ್ಟ್ಸಲ್ಲಿ ನಿಮಗೆ ತುಂಬ ಎಫೆಕ್ಟ್ಸ್ ಸಿಗುತ್ತೆ. ಲೈಕ್ ಎಫೆಕ್ಟ್ಸ್ ಅಂದರೆ ವಿಡಿಯೋ ಎಫೆಕ್ಟ್ಸ್ ಅಲ್ಲ, ಮ್ಯೂಸಿಕ್ ಎಫೆಕ್ಟ್ಸು. ಓಕೆನಾ? ಗೊತ್ತಾಯ್ತಲ್ಲ, ಮ್ಯೂಸಿಕ್ ಎಫೆಕ್ಟ್ಸು. ಓಕೆನಾ? ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಇನ್ನೊಂದು ಇಲ್ಲಿ ಏನಂದರೆ ಇನ್ಶಾರ್ಟ್ದು ನಮಗೆ ಇದು ಬರ್ತಾಯಿದೆ, ವಾಟರ್ ಮಾರ್ಕ್ ಬರ್ತಿದೆ. ಇದು ಯಾವ ಥರ ನಾವು ರಿಮೂವ್ ಮಾಡೋದು ಇನ್ಶಾರ್ಟ್ದು ವಾಟರ್ ಮಾರ್ಕು? ಸಿಂಪಲಿ ನೀವು ಏನು ಮಾಡಬೇಕು, ಆ ಇನ್ಶಾರ್ಟ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆನಾ? ಆ ಇನ್ಶಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನಿಮ್ಗೊಂದು ಸಲ. ಇನ್ಶಾರ್ಟ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಫ್ರೀ ರಿಮೂವ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಆಗಿ ನಮ್ಮದು ವಾಟರ್ ಮಾರ್ಕ್ನ ರಿಮೂವ್ ಮಾಡುತ್ತೆ. ಜಸ್ಟ್ ಏನು ನಮಗೆ ಒಂದು ಆ್ಯಡ್ನ ನೋಡಬೇಕಷ್ಟೇ. ಈ ಇನ್ಶಾರ್ಟಿಂದ ಒಂದು ಆ್ಯಡ್ನ ನಮಗೆ
ತೋರಿಸ್ತಾರೆ. ನಮಗೆ ಇದು ತಗೊಳಕ್ಕಾಗಲ್ಲ ಅಲ್ಲ ಇನ್ಶಾಟ್ ಪ್ರೋ, ಅವರು ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾರೆ. ಸೊ ಇಲ್ಲ ಅಂದರೆ ನಾವು ತಗೊಂಡಿಲ್ಲ, ಫ್ರೀ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಇವ್ರಿಗೆ ಆ್ಯಡ್ ತೋರಿಸೋ ಮುಖಾಂತರ ಇನ್ಶಾಟ್ ಅವರು ಆ ಥರ ಅವರು ಅರ್ನ್ನ ಮಾಡ್ತಾರೆ. ಓಕೆನಾ. VIP ಏನಿರ್ತಾರೆ, VIP ಅಂದರೆ ಈಗ ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ ಅವರು ದುಡ್ಡು ಕೊಟ್ಬಿಟ್ಟು ತಗೋತಾರೆ ಇನ್ಶಾಟ್ಗೆ. ಫ್ರೀ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ ಆ್ಯಡ್ ಮುಖಾಂತರ ಅವ್ರು ಆ ಥರ ಅರ್ನ್ ಮಾಡಿಬಿಟ್ಟು ನಮಗೆ ತೋರಿಸ್ತಾರೆ. ಓಕೆನಾ ಗೈಸ್, ನಾವು ಸಿಂಪಲಿ ಇದು ಆ್ಯಡ್ನ ಬಂದುಬಿಟ್ಟು ಸ್ಕಿಪ್ ಮಾಡ್ಕೋಬೇಕು. ಸ್ಕಿಪ್ ಮಾಡಾದ್ಮೇಲೆ ನೋಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ಸೇವ್ ಆಗಿದೆ. ಒಂದು ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ. ಅದು ವೀಸ್ ಬಂದ್ಬಿಟ್ಟು ತುಂಬ ಡೌನ್ ಆಗಿದೆ ಗೈಸ್. ಸೊ ಯಾವ ಥರ ಅದನ್ನು ಸರಿ ಮಾಡೋದಂತ ನಾವು ತಿಳ್ಕೊಳ್ಳೋಣ. ಯಾರೆಲ್ಲ ಈಗ ಫಸ್ಟ್ ಬಂದುಬಿಟ್ಟು ಯಾರೆಲ್ಲ ಒಂದು ವೀಡಿಯೋ ಎಲ್ಲ ಪೋಸ್ಟ್ ಮಾಡ್ತಾಯಿದ್ರಿ ಅವರು ನಾವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಈಗ ನಾವು ಒಂದು ವೀಡಿಯೋ ಏನು ಪೋಸ್ಟ್ ಮಾಡ್ತಾ ಇದ್ದೀವಿ ಅದರ ಕ್ವಾಂಟಿಟಿನ ಡಬಲ್ ಮಾಡಿ 2 ವೀಡಿಯೋನ ಪೋಸ್ಟ್ ಮಾಡಿ ಒಂದು ದಿನದಲ್ಲಿ ಟೈಮ್ ತಗೊಂಡು. ಸೊ ನೋಡಿದ್ರಲ್ಲ ಗಾಯ್ಸ್ ಯಾವ ಥರ ಕ್ರಿಯೇಟ್ ಮಾಡೋದಂತ, ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಬೇಗ ಕ್ರಿಯೇಟ್ ಮಾಡಿಬಿಟ್ಟು ಶಾರ್ಟ್ ವೀಡಿಯೋನ ಹಾಕಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.